ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಾನಸ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮಸಾಲ ಕುರುಮ್ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲನೇದಾಗಿ ನಾನು ಚಕ್ಲಿನ ಮಸಾಲ ಚಕ್ಲಿ ಮಾಡಲಿಕ್ಕೆ ಅಂತ ತೊಗೊಂಬಂದಿದ್ದೆ, ಬಟ್ ಹಾಗೇ ಒಂದು ಅರ್ಧ ಖಾಲಿ ಮಾಡಿಬಿಟ್ಟಿದ್ವಿ. ಇವಾಗ ಇನ್ನು ಅರ್ಧದಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ. ಮೊದಲನೇದಾಗಿ ನಾನು ಡೇಟ್ನ ತೆಗೆದುಕೊಂಡು ಬೀಜ ತೆಗೆದ್ಬಿಟ್ಟು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಚಾಕು ಸಹಾಯದಿಂದ ನಾನು ಸ್ವಲ್ಪ ಕಟ್ ಮಾಡಿಕೊಂಡು ಕೈಯಿಂದ ಬಿಡಿಸಿ ಪೀಸಸ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು ರಿಸಲ್ಟ್. ಮಾತ್ರ ಮಕ್ಕಳು ತುಂಬ ಇಷ್ಟಪಡ್ತಿದ್ರು. ಬಟ್ ಖಾರವಾಗಿ ಅಂದ್ಕೊಳ್ತಾ ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೂ ತುಂಬ ಇಷ್ಟ ಆಯಿತು, ಮಕ್ಳಿಗೂ ತುಂಬ ಇಷ್ಟ ಆಯಿತು. ನೀವು ಮನೇಲಿ ಮಾಡಿಕೊಡಿ. ನಾನು ಇವಾಗ ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಖಾರಕ್ಕೆ ತಕ್ಕಷ್ಟು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಇನ್ನೊಂಚೂರು ಬೆಳೆಸ್ಕೊಳ್ತಾ ಇದ್ದೀನಿ ಖಾರವಾಗಿರಲಿ ಅಂತ. ನಂತರ ಬ್ಲ್ಯಾಕ್ ಸಾಲ್ಟನ್ನು ಸಲ ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ಕಿಪ್ ಮಾಡಿ ಜಸ್ಟ್ ನಿಂಬೆ ಹುಳಿ, ಉಪ್ಪು, ಖಾರ ಹಾಕ್ಕೊಂಡ್ರೂ ಸಾಕು. ಅಥವಾ ಎಲ್ಲರ ಮನೇಲಿ ಚಾಟ್ ಮಸಾಲೆ ಇರುತ್ತೆ, ಅದನ್ನಾದರೂ ನಾವು ಹಾಕ್ಕೋಬೋದು. ಆಮೇಲೆ ಈ ರೀತಿ ನಾನು ಸಣ್ಣದಾಗಿ ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್, ದೋಸೆ ಹಿಟ್ಟಿನ ಅದೇ ಥರ. ಇದನ್ನು ನಾನು ಚಕ್ಲಿ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಚಕ್ಲೀಸ್ನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಮಿಕ್ಸಿ ಜಾರ್ನ ತೊಳೆದು ಬಿಟ್ಕೊಂಡು ಸ್ವಲ್ಪ ಸೈಡ್ಸಲ್ಲಿ ಇರೋದಿಲ್ಲ, ಅದನ್ನು ತೊಳೆದು ನೀರನ್ನು ಸ್ವಲ್ಪ ನೀರಾಕಿ ನೀಟಾಗಿ ಅಲ್ಲಾಡಿಸ್ಬಿಟ್ಟು ಇದಕ್ಕೆ ಹಾಕ್ಕೊಡೋದ್ರಿಂದ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಫ್ರೆಂಡ್ಸ್. ಬರೀ ಮಂದ ಇದ್ದರೆ ಆಗೋದಿಲ್ಲ. ಇವಾಗ ನಾನು ಇದಕ್ಕೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನಿಜವಾಗ್ಲೂ ಮಸ್ತಾಗಿತ್ತು ಫ್ರೆಂಡ್ಸ್. ನಾನು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ. ಟ್ರೈ ಮಾಡಿದಾಗ ಸಖತ್ತಾಗಿತ್ತು. ನೀವು ಮಾಡ್ಕೊಳ್ಳಿ ಮನೇಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ. ಇಲ್ಲಿ ನನ್ನ ಮಗಳು ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ತಿದ್ದಾಳೆ ನೋಡಿ.